ಆತ್ಮಾವಲೋಕನಕ್ಕಿಂತ ನೋಡಿ ಧನ್ಯವಾದಗಳು ಹೇಳಬೇಕು. ಗೀತಾ ಶಿವರಾಜ್ಕುಮಾರ್ ಅವರು ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ನಾನು ನಿಂತಾಗಲೂ ಕೂಡ ನನಗಿಂತ ಜಾಸ್ತಿ ತೊಗೊಂಡಿದ್ದಾರೆ. ಎಲೆಕ್ಷನಲ್ಲಿ ಸೋತಿದ್ದೀವಿ ಇಲ್ಲ ಅಂತ ಹೇಳಲ್ಲ, ಯಾಕೆಂದರೆ ಎಲೆಕ್ಷನಲ್ಲಿ ಸೋಲು ಗೆಲುವು ಇರ್ತದೆ, ನಾವೆಲ್ಲ ತುಂಬ ನೋಡಿರೋರು. ನಮಗೆ ವಿಶ್ವಾಸ ಇತ್ತು ಗೆಲ್ತೀವಿ ಅಂತ ಹೇಳಿ, ಯಾಕೆಂದರೆ ಕಾರ್ಯಕರ್ತರಿಂದ ಹಿಡಿದು ಮತದಾರರು ಕೂಡ ವಿಶ್ವಾಸದಿಂದನೇ ನಮಗೆ ಕಳಿಸಿದ್ದು. ಅವ್ರ ಮನೆಗೆ ಹೋದಾಗ ಅದು ಗ್ಯಾರಂಟಿ ಮೇಲೆ ನಾವು ಓವರ್ ಕಾನ್ಫಿಡೆನ್ಸ್ ಆದ್ವಾ, ಇಲ್ಲಾಂದರೆ ಯಾವ ನಿಟ್ಟಿನ ಮೇಲೆ ಆದ್ವಾ, ನಾನು ಅದನ್ನೆಲ್ಲ ಜಾಸ್ತಿ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಸಮಯ ಬೇಕು, ಅದನ್ನು ಕೂಡ ಏನೇನಾಗಿದೆ ಅಂತೇಳಿ ಬೂತ್ ಮಟ್ಟದಲ್ಲಿ ನೋಡೋದಕ್ಕೆ. ಆ ಮಾಹಿತಿಯನ್ನು ಕಾರ್ಯಕರ್ತರಿಂದನೇ ತಗೋಬೇಕಲ್ಲ, ನಾವು ಬಂದು ಭಾಷಣ ಮಾಡಿಬಿಟ್ರೆ ಆಗೋದಿಲ್ಲ. ಅದ್ರ ಜೊತೆಗೆ ಇನ್ನು ಮತ್ತೆ ಮುಂದೆ ಚುನಾವಣೆಗಳು ಬರ್ತವೆ, ಅದರಲ್ಲಿ ಇದೆಲ್ಲ ಒಂದು ರೀತಿಯಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಏನೋ ಒಂದು ಇದರಲ್ಲಿ 400 ಮೇಲೆ ಸಿಗುತ್ತೆ, 400 ಇದು ಆ ಮೀಡಿಯಾದವ್ರು ನಿಮ್ಮವರು ನೀವು ಹಾಕಿ ಹೊಡೆದು ಜನರು ತಲೆಯಲ್ಲಿ ಅದನ್ನ ಕೂರಿಸ್ಬಿಟ್ಟಿದ್ರಿ. ಇಲ್ಲಿ ಈ ಥರ ವರ್ಕೌಟ್ ಆದರೆ ಅಲ್ಲಿ ಏನಾಯಿತು, ನಾರ್ತ್ ಇಂಡಿಯಾದಲ್ಲಿ ಕಿತ್ಕೊಂಡು ಹೋದ್ರಲ್ಲ. ಪರವಾಗಿಲ್ಲ, ಆಗ್ತವೆ ಚುನಾವಣೆಯಲ್ಲಿ. ಆದರೆ ಗೀತಾ ಶಿವರಾಜ್ಕುಮಾರ್ ಮೇಲೂ ಭಾಳ ಅಪಪ್ರಚಾರ, ಇವರಿಲ್ಲ ಬರೋದೇ ಇಲ್ಲ, ಮನೆ ಒಬ್ಬ ತಲೆ ಕೆಟ್ಟವನು ಇದ್ದಾನೆ, ಏನು ಮಾಡೋಕ್ಕಾಗುತ್ತೆ? ಅದನ್ನು ಕೂತ್ಕೊಂಡು ನಾನು ಉತ್ತರ ಕೊಡೋಕ್ಕಾಗುತ್ತಾ? ನಾವು ಉತ್ತರ ಕೊಡೋದು 4,35,000 ಜನರು ಮತ ಕೊಟ್ಟಿದ್ದಾರೆ ನನಗಿಂತನೂ. ಅದಕ್ಕೆ ಅದು ಗೀತಾ ಶಿವರಾಜ್ಕುಮಾರ್ ಅವ್ರ ಮಾತಕ್ಕಿಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಶ್ರಮ ಅದರಿಂದ ನಮಗೆ ಬಂದಿದೆ. ಮುಂದೆ ಅದನ್ನು ಇನ್ನೂ ಭಾಳ ಮೇಲ್ಮಟ್ಟಕ್ಕೆ ನಾವು ಬೆಳೆಸ್ಕೊಂಡು ಹೋಗ್ತೀವಿ. ನಮ್ಮ ಕ್ಷೇತ್ರದಲ್ಲೂ ಕೂಡ ನಮಗೆ ಹಿನ್ನಡೆ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ನಾವು ಕೂಡ ಅದು ಮಾತಾಡಿ ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಕಾರ್ಪೊರೇಷನ್ ಇದನ್ನೆಲ್ಲ ಏನು ಪರವಾಗಿಲ್ಲ, ಸರ್ಕಾರ ಇದೆ, ಗ್ಯಾರಂಟಿಗಳಿದ್ದಾವೆ, ಗ್ಯಾರಂಟಿಯನ್ನು ಕಂಟಿನ್ಯೂ ಮಾಡ್ತೀವಿ. ಯಾವುದೇ ಥರದ ಬದಲಾವಣೆ ನಾನಂತೂ ನನ್ನ ವೈಯಕ್ತಿಕವಾಗಿ ನಾನು ಹೇಳೋದಿಲ್ಲ. ಯಾಕೆಂದರೆ ಮಾತು ಕೊಟ್ಟಂಗೆ ಮಾನ್ಯ ಸಿದ್ದರಾಮಯ್ಯ ಅವರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅದನ್ನು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಅದು ನಡೀತಾ ಇರಬೇಕು. ಆಗಲಿ, ಜನರು ತೀರ್ಮಾನ. ಈಗ ಪ್ರಭುಗಳು ಯಾರು? ಜನರೇ ಪ್ರಭುಗಳು. ಅವ್ರು ಹೇಳಿದ ಮೇಲೆ ಮುಗಿತಲ್ಲ, ನಾವು ನಾನು ಲೀಡರ್ಶಿಪ್ ತೊಗೊಂಡ್ರೆ ನಾನೇ ಹೊಣೆ, ಇನ್ನೇನಾಗ್ತದೆ? ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಹೊಣೆ ಆಗ್ತಾರೆ. ಜಿಲ್ಲಾ ಮಟ್ಟದಲ್ಲಿ ನಾನೊಬ್ಬ ಜಿಲ್ಲಾ ಉಸ್ತುವಾರಿಯಿಂದ ಹೊಣೆ ತಗೊಳ್ಬೇಕೇನು ತಪ್ಪೇನಿಲ್ಲ. ಹೊಣೆ ತಗೊಂಡು ಅವ್ರ ಸಹಕಾರನ ಮತ್ತೆ ಕೇಳಬೇಕು, ಅದನ್ನು ಬಹಳ ಮುಖ್ಯ ತಾನೇ. ಇದು ಹೊಣೆಗಿಂತ ಯಾವ ರೀತಿ ಮುಂದೆ ನಾವು ಇನ್ನೂ ಶಕ್ತಿಯನ್ನು ಮಾಡಬೇಕು ಅಂತ. 5,40,000 ಬಹಳ ದೊಡ್ಡ ಮಟ್ಟದ ತಿಳ್ಕೊಳ್ಳಿ. ಅವ್ರು ಏನೇನೋ ಕುತಂತ್ರ ಮಾಡಿದ್ದಾರೆ, ಅದು ಮಾಧ್ಯಮದಲ್ಲಿ ಇವಾಗ ಬೇಡ, ಇವತ್ತು ಬೇಡ ಅಂತ ಇನ್ನೊಂದು ದಿವಸ ಮಾತಾಡೋದು, ಅದನ್ನು ಮಾಡೋದು, ನೋ ಪ್ರಾಬ್ಲಮ್. ಸರಿ ಬಿಡಿ, ಅಭಿನಂದನ್ ಮುಖ್ಯ